ಈ ಬರುತ್ತೆ ಹೆಕ್ಕಿ ಕೊಡುದಾ ಅಲ್ಲ ಎದ್ದೇಳು ಎದ್ದೇಳು ಅನು ರಕ್ಕ ಗಡಿಬಿಡಿ ಮಾಡಬೇಕು ಗಡಿಬಿಡಿ ಆದಾಗ ಬೀಳುವುದು ಅರ್ಜೆಂಟ್ ಅರ್ಜೆಂಟ್ ಅದು ಕೈ ಇಡ್ಬೇಕು ಕೈ ಬಿಡ್ಬೇಕು ಕೈ ಬಿಡ್ಬೇಕು ಕೈ ಇಟ್ಟು ಒಮ್ಮೆ ಕೈ ಬಿಡ್ಬೇಕು ಇನ್ನೂ ಇದು ಮಾಡಿ ಸ್ವಲ್ಪ ಕೊಡಿ ಮೂರು ನಾವು ಇವತ್ತು ಇಲ್ಲಿ ಸೇರಿದಂತಹ ಮಾತೆಯರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಹಿರಿಯರೇ ನಾವು ಇವತ್ತು ಶ್ರೀರಾಮ ಬಾಲಗೋಕುಲದ 6ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ವಾರ್ಷಿಕೋತ್ಸವ ಅಂದ ಕೂಡಲೇ ನಾವೆಲ್ಲರೂ ಎಷ್ಟನೇ ವರ್ಷ ಅಂತ ಹೇಳುವಾಗ ಕೆಲವರೆಲ್ಲ ಆಗ ಪ್ರಶ್ನೋತ್ತರದಲ್ಲಿ ಪ್ರಾರಂಭದ ಪ್ರಾರಂಭದ 6 ವರ್ಷದ ಮೊದಲು. ಹಾಗಾಗಿ ನಾವು ಇನ್ನು ಮುಂದೆ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು. ನಮ್ಮ ಬಾಲಗೋಕುಲ ಏನಿಲ್ಲರೂ ಉತ್ತಮ ಬಾಲಗೋಕುಲಕ್ಕೆ ಹೋಗುವ ರೀತಿಯಲ್ಲಿ ನಾವೆಲ್ಲರೂ ಸಹಕರಿಸಬೇಕು. ಯಾರು? ನಾವು, ನಮ್ಮ ಸಹಪಾಠಿಗಳಿದ್ದಾರಲ್ಲ, ಯಾವುದೆಲ್ಲ ನಮ್ಮ ಶಾಲೆಗೆ ಹೋಗುವಾಗ ಸಹಪಾಠಿಗಳಿದ್ದಾರೆ
ಅಥವಾ ಇನ್ನಿತರ ಆಟ ಆಡುವ ಸಹಪಾಠಿಗಳು ಈ ಭಾಗದವರು ಸಹ ತುಂಬ ದೂರದಿಂದ ಕರ್ಕೊಂಡು ಬರುತ್ತಾರೆ. ನಾಳೆಯಿಂದ ನಾವು ಪ್ರಯತ್ನ ಮಾಡುವ ನಮ್ಮ ಬಾಲಗೋಕುಲಕ್ಕೆ ನೀನು ಬರಬೇಕು ಅಂತ ನಿಮ್ಮ ಫ್ರೆಂಡ್ಗಳು ಇರ್ತಾರೆ, ಆಯ್ತಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಮುಂದಿನ ಹೆಜ್ಜೆ ನಮ್ಮ ಬಾಲಗೋಕುಲವನ್ನು ಅಭಿವೃದ್ಧಿಪಡಿಸುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ಮಾತು ಟೀಚರ್ಸ್ನವರು ಅಥವಾ ಕಮಿಟಿಯವರು ಮಾತ್ರ ಅಲ್ಲ, ಮಕ್ಕಳು ಸಮೇತ ನಾವು ಅದಕ್ಕೆ ಸ್ವಲ್ಪ ಸ್ಪಂದನೆ ಕೊಡಬೇಕು. 3 ಜನ ಮಕ್ಕಳು ದೇವರ ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ, ಅಂದರೆ ಜನಸಂಖ್ಯೆಯನ್ನು ಏರಿಸುವಂಥ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಬೇಕು. ಮತ್ತೆ ಇವರೊಂದು ಹಾಡು ಹೇಳಿದ್ರು, ದೇವರೆಂದರೆ ಯಾರು, ಅದೆಲ್ಲ ನಮಗೆ ಗೊತ್ತಿರಬೇಕಲ್ಲ ಅಲ್ವಾ. ಯಾರಪ್ಪ ದೇವರೆಂದರೆ? ಒಂದು ಹಾಡಿನಲ್ಲಿ ಪೂರ್ತಿ ವಿವರಣೆ ಮಾಡಿದ್ರು, ಗೊತ್ತಲ್ವಾ? ಯಾರು? ತಂದೆ ತಾಯಿ, ಮತ್ತೆ ಇದನ್ನೆಲ್ಲವನ್ನು ನಾವು ನೋಡ್ತಾ ಇದ್ರೆ ಎಲ್ಲರೂ ನಮಗೆ ದೇವರಾಗಿ ಕಾಣುವಂಥದ್ದು. ಕಲ್ಲು, ಮಣ್ಣು, ನೀರು, ಮತ್ತೆ ವಾಯು ಅಂದ್ರೆ ಗಾಳಿ, ಬೆಳಕು, ಇದೆಲ್ಲ ದೇವರಿಗೆ ಸಮಾನ. ಹಾಗಾಗಿ ನಾವು ನೀರನ್ನು ಸಮೇತ ಹಾಳು ಮಾಡಬಾರ್ದು. ಇನ್ನು ಮುಂದೆ ನಾವು ಇರುವಂಥದ್ದು ಯಾವುದನ್ನ ಪ್ರಕೃತಿ ಉಳಿಬೇಕಿದ್ರೆ ಯಾವ್ದು ಇರಬೇಕು, ನೀರು ಸಹ ಅಷ್ಟೇ ಪ್ರಾಮುಖ್ಯತೆ. ಅದಕ್ಕೋಸ್ಕರ ನಾವು ಅದನ್ನು ಸಹ ಸಂರಕ್ಷಣೆ ಮಾಡಲಿಕ್ಕೆ ನಾವು ಈಗಿಂದಲೇ ಪ್ರಾರಂಭ ಮಾಡಬೇಕು. ಅಂದರೆ ಯಾಕೋಸ್ಕರ ನೀರು ಬರೀ ಹಾಳು ಮಾಡಬಾರ್ದು, ಅಂದರೆ ಫೋನ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾವು ಸಹ ನಮ್ಮ ಜೀವನದಲ್ಲಿ ಇನ್ನು ಮುಂದಕ್ಕೆ ನಾವು ನೀರನ್ನು ಸಮೇತ ಹಾಳು ಮಾಡದ ಹಾಗೆ. ಸೊ ಪ್ರಕೃತಿ ಹಾಳು ಮಾಡಬೇಕಿದ್ರೆ ನಾವು ಅದಕ್ಕೆ ಪ್ರಕೃತಿಯ ಗಿಡ ಬೆಳಿಬೇಕಿದ್ರೆ ಅದಕ್ಕೆ ನೀರು ಬೇಕು. ಅದಕ್ಕೋಸ್ಕರ ಅಂಥದ್ದನ್ನು ನಾವು ಪ್ರಯೋಗಿಸಿಕೊಂಡು ಅದನ್ನು ಸಹ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಇದನ್ನು ಮಾಡಲಿಕ್ಕೆ ನಾವು ಸಣ್ಣ ಮಕ್ಕಳಿಂದಲೇ ಪ್ರೇರಣೆ ಇರಬೇಕು. ಅಂದರೆ ಆ ರೀತಿ ನಾವು ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಪ್ರಕೃತಿ, ಅಂದರೆ ನಮ್ಮ ಸುತ್ತಮುತ್ತಲಿರುವಂಥ ಪ್ರಕೃತಿಯನ್ನು ನಾವು ಪ್ರಳಯ ಮಾಡಿದಾಗೆ ಆಗ್ತದೆ. ಬಹುಮಾನವನ್ನು ನೀಡಲು ಬಾಲಗೋಕುಲ ಕಮಿಟಿಯವರಿಗೆ ದ್ವಿತೀಯ ಬಹುಮಾನ ಗಣೇಶನ್ ಅವರಲ್ಲಿ ತರಗತಿಯ ಮಕ್ಕಳಿಗೆ ಅದರಲ್ಲಿ ಪ್ರಥಮ ಬಹುಮಾನ ತನ್ವಿ. ನಿರ್ಮಾಣ 6ರಿಂದ 8ನೇ ತರಗತಿಯ ಮಕ್ಕಳಿಗೆ ಪ್ರಥಮ ಬಹುಮಾನ ಚರಣ್. ದ್ವಿತೀಯ ಬಹುಮಾನ ಶಿಖಾ. ಲಕ್ಕಿ ನಂಬರ್ 9ನೇ ತರಗತಿಯಿಂದ +1ವರೆಗಿನ ಮಕ್ಕಳಿಗೆ ಪ್ರಥಮ ಬಹುಮಾನ ಸ್ವಾತಿ. ಬಹುಮಾನ ರಜಿ. ಭಗವದ್ಗೀತೆ ಕಂಠ ವಿಭಾಗ ಪ್ರಥಮ ಬಹುಮಾನ ಪೂರ್ವಿಕಾ. ಯುಪಿ ವಿಭಾಗ ಪ್ರಥಮ ಬಹುಮಾನ ತನ್ವಿ. ದ್ವಿತೀಯ ಬಹುಮಾನ ಚಿತ್ರೇಶ್. ನೋಡಿ ಆಯ್ತಾ, ಫೋಟೋ ತೆಗೆಯೋದು.